ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿರುವಂತಹ ಪ್ರಕರಣ ಸಂಬಂಧ ಇವತ್ತಿನ ಸಂಜೆಯಿಂದಲೇ ಅಂದ್ರೆ ಇಂದಿನಿಂದಲೇ ಅದರ ಕೆಲಸ ಕೂಡ ಆರಂಭ ಆಗುತ್ತೆ. ಕ್ರಸ್ಟ್ ಗೇಟ್ ನ ಅಳವಡಿಸುವಂತಹ ಕೆಲಸ ಆರಂಭ ಆಗುತ್ತೆ. ತುಂಗಭದ್ರಾ ಡ್ಯಾಮ್ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣ ಸಂಜೆಯಿಂದಲೇ ಹೊಸ ಗೇಟ್ ಅನ್ನು ಅಳವಡಿಸುವಂತಹ ಕೆಲಸ ಆರಂಭ ಆಗುತ್ತೆ. ನೀರು ಖಾಲಿಯಾಗುವ ಮೊದಲು ತಾತ್ಕಾಲಿಕ ಗೇಟ್ ಅನ್ನು ಅಳವಡಿಸಲಾಗುತ್ತೆ. ನೀರಲ್ಲೇ ಗೇಟ್ ಇಳಿಸ್ಬಿಟ್ಟು ಅಳವಡಿಕೆಗೆ ತಜ್ಞರ ತಂಡ ಯತ್ನಿಸಲಿದೆ. ನಾರಾಯಣ ಇಂಜಿನಿಯರ್ಸ್, ಹಿಂದೂಸ್ತಾನ್ ಕಂಪನಿ ಇಂಜಿನಿಯರ್ಸ್, ಜಿಂದಾಲ್ನ ತಜ್ಞರ ತಂಡ ಹೊಸ ಗೇಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾತ್ಕಾಲಿಕ ಗೇಟ್ ಅನ್ನು ಅಳವಡಿಸಿದ್ರೆ ನೀರು ಪೋಲಾಗೋದನ್ನ ತಡೆಯಬಹುದು. ಹೀಗಾಗಿ ತಾತ್ಕಾಲಿಕ ಹೊಸ ಗೇಟ್ ಅಳವಡಿಕೆಗೆ ಸಿಬ್ಬಂದಿ ಮುಂದಾಗಿದ್ದಾರೆ. ಮೇ 2025ರಲ್ಲಿ ಪರ್ಮನೆಂಟ್ ಗೇಟ್ ಅನ್ನು ಅಳವಡಿಸೋದಕ್ಕೆ ನಿರ್ಧರಿಸಲಾಗಿತ್ತು. ಮುಂದಿನ ಬೇಸಿಗೆವರೆಗೂ ಕೂಡ ತಾತ್ಕಾಲಿಕ ಗೇಟ್ ಅನ್ನು ಅಳವಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡಿ, ಮೇ 2025ರಲ್ಲಿ ಪರ್ಮನೆಂಟ್ ಗೇಟ್ ಅನ್ನ ಹಾಕೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಅಲ್ಲಿಯವರೆಗೂ ಕೂಡ ಅಂದ್ರೆ ಮುಂದಿನ ಬೇಸಿಗೆವರೆಗೂ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಸೋದಕ್ಕೆ ಈಗ ನಿರ್ಧರಿಸಲಾಗಿದೆ. ನೀರಲ್ಲೇ ಗೇಟ್ ಅನ್ನ ಇಳಿಸ್ಬಿಟ್ಟು ಗೇಟ್ ನ ಫಿಕ್ಸ್ ಮಾಡೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾರಾಯಣ ಇಂಜಿನಿಯರ್ಸ್ ಇರಬಹುದು, ಹಿಂದೂಸ್ತಾನ್ ಕಂಪನಿ ಇಂಜಿನಿಯರ್ಸು, ಜಿಂದಾಲ್ನ ತಜ್ಞರ ತಂಡ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದೆ. ಅಂದ್ರೆ ಹೆಚ್ಚಿನ ನೀರು ಪೋಲಾಗೋದನ್ನ ತಡೆ ಹಿಡಿಬಹುದು ಅಂತ. ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಈಗ ಆಲ್ರೆಡಿ ಸಾಕಷ್ಟು ನೀರು ಪೋಲ್ ಆಗ್ತಾ ಇದೆ. ಇನ್ನು ಹೆಚ್ಚಿನ ನೀರು ಪೋಲ್ ಆಗಬಾರ್ದು ಅಂತಂದ್ರೆ ಆದಷ್ಟು ಬೇಗ 19ನೇ ಕ್ರಸ್ಟ್ ಗೇಟ್ ಏನ್ ಕೊಚ್ಕೊಂಡು ಹೋಗಿತ್ತು ಅಲ್ಲಿ ಮತ್ತೆ ಒಂದು ಗೇಟ್ ಅನ್ನ ಅಳವಡಿಸಬೇಕು ಅಂತ. ಮೊದಲಿದ್ದು 48 ಟನ್ ಇತ್ತು, ಈಗ 50 ಟನ್ ತೂಕದಲ್ಲಿ ಗೇಟ್ ಅನ್ನ ತಯಾರಿಸಲಾಗ್ತಾ ಇದೆ. ಸದ್ಯ ಅದರ ಕಾರ್ಯ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ? ಎಸ್ ಸಿಂಧೂರ, ಏನು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಒಂದು ಕೊಚ್ಕೊಂಡು ಹೋಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಗೇಟ್ ಕೊಚ್ಕೊಂಡು ಹೋಗಿ ಸುಮಾರು 3 ದಿನಗಳ ಕಳೆದಿದೆ. ಇದೀಗ ಆ ಒಂದು ಗೇಟ್ ಬದಲಾಗಿ ಒಂದು ಸಾಫ್ಟ್ ಲಾಕ್ ಗೇಟ್ ಅಂತಂದು, ಅಂದ್ರೆ ಈಗ ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡೋದಕ್ಕೆ ತುಂಬಾ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಒಂದು ಸಾಫ್ಟ್ ಲಾಕ್ ಗೇಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಈಗ ತುಂಗಭದ್ರಾ ಆಡಳಿತ ಮುಂದಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಈಗ ನಾವು ತುಂಗಭದ್ರಾ ಜಲಾಶಯದ ಒಂದು 23ನೇ ಗೇಟ್ ಬಳಿ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರಬಹುದು 23ನೇ ಗೇಟ್ ನ ಒಂದು ಸ್ಥಳದಲ್ಲಿ ನಾವಿದ್ದೀವಿ. ಜಲಾಶಯದಲ್ಲಿ ಏನು ಒಂದು ಗೇಟ್ ಕೊಚ್ಕೊಂಡು ಹೋಯಿತು ಆ ಒಂದು ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. 105 TMC ನೀರಿತ್ತು. ಇದೀಗ ಈಗ ನೀವೇನು ಕ್ರಸ್ಟ್ ಗೇಟ್ ನೋಡ್ತಾ ಇದ್ದೀರಾ, ಈಗ ನೀರಿನ ಹರಿವು ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 105 TMC ಇದ್ದ ಜಲಾಶಯದಲ್ಲಿ ಇದೀಗ ಕೇವಲ 85 TMC ಇರತಕ್ಕಂಥದ್ದು. ಅಂದ್ರೆ 15 TMC ಈಗ 3 ದಿನಗಳಲ್ಲಿ ಕಡಿಮೆ ಆಗಿರ್ತಕ್ಕ 15ರಿಂದ 20 TMC ನೀರು ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನೂ ಏನಿಲ್ಲ ಅಂದ್ರೂ 35ರಿಂದ 40 TMC ನೀರು ಕಡಿಮೆ ಆಗಬೇಕು. ಆಗ ಮಾತ್ರ ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತೆ ಅಂತಂದು ಈಗಾಗಲೇ ಇಲ್ಲಿಗೆ ಬಂದಿರತಕ್ಕಂಥ ತಜ್ಞರು ಹೇಳಿರ್ತಕ್ಕಂಥದ್ದು. ಈಗೇನು ನಾವು ದೃಶ್ಯದಲ್ಲಿ ನಿಮಗೆ ಗೇಟ್ ಅನ್ನು ತೋರಿಸ್ತಾ ಇದ್ವಿ, ಆ ಒಂದು ನೀರಿನ ರಭಸ ಇದೆಯಲ್ಲ ಅದು ಸುಮಾರು 150ರಿಂದ 200 ಕಿಲೋಮೀಟರ್ ವೇಗದಲ್ಲಿ ಇದೀಗ ನೀರು ಹರಿತಿರ್ತಕ್ಕಂಥದ್ದು. ಈ ಒಂದು ಗೇಟ್ ಏನು ಸುಮಾರು 60 ಅಡಿ ಉದ್ದದ ಈ ಒಂದು ಗೇಟ್ 20 ಫೀಟ್ ಹೈಟ್ ಇದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಸುಮಾರು ಈ ಒಂದು ಗೇಟಿನ ಭಾರ ಬಂದು 40ರಿಂದ 50 ಟನ್ ಇದೆ. ಆದ್ರೆ ಈ ಒಂದು ಗೇಟ್ ಅನ್ನು ವಿನ್ಯಾಸ ಮಾಡಿ ಇವಾಗ ಕೂಡಿಸೋದಕ್ಕೆ ಸಮಯ ಬಹಳ ಬೇಕಾಗಿದ್ದರಿಂದ ಈ ಗೇಟ್ ಬದಲಾಗಿ ಸಾಫ್ಟ್ ಗೇಟ್ ಅನ್ನು ನಾವು ಅಳವಡಿಸಲು ಮುಂದಾಗಿದ್ದೇವೆ ಅಂತಂದು ಈಗ ತಜ್ಞರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಇಲ್ಲಿಗೆ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಕೂಡ ಒಂದು ವಿಶೇಷ ಒಂದು ತಜ್ಞರ ಜೊತೆ ಮತ್ತು ತುಂಗಭದ್ರಾ ಆಡಳಿತ ಅಧಿಕಾರಿಗಳ ಜೊತೆ ಮತ್ತು ಏನು ಈ ಒಂದು ಜಲಾಶಯ ಯಾವ ರೀತಿ ನಿರ್ಮಾಣ ಆಗಿದೆ ಅದರ ಬ್ಲೂ ಮ್ಯಾಪ್ ಅನ್ನು ತೆಗೆದುಕೊಂಡು ಅಧಿಕಾರಿಗಳ ಒಂದೇ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆ ವೇಳೆಗೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸಿ ಈ ಒಂದು ಗೇಟ್ ನ ವೀಕ್ಷಣೆ ಮಾಡಲಿದ್ದಾರೆ. ಈಗೇನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಇದು 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದರಿಂದ ಈ ಒಂದು ತುಂಗಭದ್ರಾ ಜಲಾಶಯದಿಂದ ನೀರು ಬೋರ್ಗರೆಯುವ ಒಂದು ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಇವತ್ತು ಏನಾದರೂ ಈಗ ಜಿಲ್ಲಾ ಉಸ್ತುವಾರಿ ಶಿವರಾಜ್ ತಂಗಡಿ ಅವರು ಹೇಳಿರೋ ಪ್ರಕಾರ ನಾವು 60 TMC ನೀರನ್ನು ಹೊರಗಡೆ ಕಳಿಸಿದ್ರೆ ನಮಗೆ ರೈತರಿಗೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನು ಈಗ ತಜ್ಞ ಪರಿಣಿತರಿದ್ದಾರೆ ಕನ್ನಯ್ಯ ನಾಯ್ಡು ಅವರನ್ನ ಕೇಳ್ಬಿಟ್ಟು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ನೀರಲ್ಲಿ 60 TMC ಕಳೆದು ಹೋಗೋದಕ್ಕಿಂತ ನಾವು ಈಗ ಏನು 85 TMC ಇದೆ ಇದೇ ನೀರನ್ನು ಇಟ್ಕೊಂಡು ನಾವು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅಂಡರ್ ವಾಟರ್ ನಲ್ಲಿ ಈ ಒಂದು ಗೇಟ್ ಅನ್ನು ಇಳಿಸುವ ಮುಖಾಂತರ ಒಂದು ಪ್ರಯತ್ನವನ್ನು ಇವತ್ತು ರಾತ್ರಿಯಿಂದಲೇ ನಾವು ಮಾಡುವ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಒಂದು ಯಶಸ್ಸು ಕೊಡುತ್ತೆ ಅನ್ನೋದು ನಿಜಕ್ಕೂ ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ತಜ್ಞರು ಮತ್ತು ಪರಿಣಿತರು ಎಲ್ಲರೂ ಸೇರಿ ಒಂದು ತೀರ್ಮಾನ ಕೈಗೊಳ್ತಾರೆ. ಏನು 85 TMC
ಏನು 85 TMs ನೀರನ್ನು ಉಳಿಸ್ಕೊಂಡು ಒಂದು ಪ್ರಯತ್ನ ಕೈ ಹಾಕಿದ್ರೆ ಸಕ್ಸಸ್ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಶುಕ್ರಾಜ್ ನಿಮ್ಮೆಲ್ಲ ಮಾಹಿತಿಗೆ.